ನಮಸ್ಕಾರ, ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಿಹಾರ ರಾಜಕಾರಣದಲ್ಲಿ ಬಿಗ್ ಡೆವಲಪ್ಮೆಂಟ್ ಆಗ್ತಾ ಇದೆ. ನಿತೀಶ್ ಕುಮಾರ್ ರಾಜೀನಾಮೆ ಮುಹೂರ್ತ ಫಿಕ್ಸ್ ಆಗಿದೆ. ಲಾಲು ಪ್ರಸಾದ್ ಯಾದವ್ ಆರ್ಜೆಡಿ ಕಾಂಗ್ರೆಸ್ಗೆ ಭರ್ಜರಿ ಅಸ್ತ್ರ ಸಿಕ್ಕಂತಾಗಿದೆ. ಏನ್ ಹಾಗಾದ್ರೆ ಬಿಹಾರ ಪಾಲಿಟಿಕ್ಸ್ ಅಲ್ಲಿ ಈ ದಿಢೀರ್ ಬೆಳವಣಿಗೆ, ಇಡೀ ದಿನ ಮೀಟಿಂಗ್. ನಿತೀಶ್ ಕುಮಾರ್ ಅವರ ಮನೆಯಲ್ಲಿ ಇಡೀ ದಿನ ಮೀಟಿಂಗ್ ಆಗಿ ದೊಡ್ಡ ನಿರ್ಧಾರಕ್ಕೆ ಬಂದಿದ್ದಾರೆ. ಏನಾಗ್ತಾ ಇದೆ ಹಾಗಾದ್ರೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, 2 ದಶಕಗಳ ನಿರಂತರ ಗೆಲುವು ಮತ್ತೆ 10ನೆಯ ಬಾರಿ ದಾಖಲೆಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. 3 ಸಲ ತನ್ನ ಸೈಡ್ ಚೇಂಜ್ ಮಾಡೋ ಮೂಲಕ ಪಲ್ಟು ರಾಮ್ ಅನ್ನುವಂಥ ಹೆಸರನ್ನ ಪಡ್ಕೊಂಡಿರೋ ನಿತೀಶ್ ಕುಮಾರ್ ಅವರು ಮೋದಿಗೆ ನಿಷ್ಠೆಯನ್ನ ತೋರುವ ಮೂಲಕ NDAಯಲ್ಲಿ ಗಟ್ಟಿ ಸ್ತಂಭವಾಗಿ ಈ ಚುನಾವಣೆಯಲ್ಲಿ ಡಬಲ್ ಸೆಂಚುರಿ ಬಾರಿಸೋದಕ್ಕೆ ಅತ್ಯಂತ ಪ್ರಮುಖ ಕಾರಣರಾದ್ರು. ಈಗ ನಿತೀಶ್ ಕುಮಾರ್ ಅವರು ರಾಜೀನಾಮೆ ಕೊಡೋದು ಖಚಿತವಾಗಿದೆ. ಇವತ್ತಿನ ಅಂತಿಮ ಸುತ್ತಿನ ಸಭೆ ಇತ್ತು. ಭರ್ಜರಿ ಮೀಟಿಂಗು. ಎಲ್ಲ ಟಾಪ್ ಲೀಡರ್ಸ್ ಅನ್ನ ಸೇರಿಸ್ಕೊಂಡು ನಿತೀಶ್ ಕುಮಾರ್ ಅವರು ಮನೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮಾಡಿದ್ದಾರೆ. ಈ ಮೀಟಿಂಗ್ ಅಲ್ಲಿ ಅತ್ಯಂತ ಪ್ರಮುಖ ನಿರ್ಧಾರ ಕೈಗೊಂಡಿದ್ದಾರೆ. ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿಯಲಿದ್ದಾರೆ. 2005ರಿಂದ ತಗೊಂಡ್ರೆ ನಿರಂತರವಾಗಿ ಯಾವ ಕಡೆಗೆ ಹೋದ್ರೂ ಕೂಡ ಗೆದ್ದುಕೊಂಡು ಬಂದಿದ್ದಾರೆ. ಮತ್ತೆ ನಿರಂತರವಾಗಿ ಸತತವಾಗಿ ಮುಖ್ಯಮಂತ್ರಿ ಹಾಕೊಂಡು ಬಂದಿದ್ದಾರೆ. ನಿತೀಶ್ ಕುಮಾರ್ ಅವ್ರಿಗೆ 75 ವರ್ಷ ವಯಸ್ಸಾಗಿರೋದು. ಸೊ ಮಾರ್ಚ್ 1ಗೆ ಅವ್ರಿಗೆ 75 ವರ್ಷ ಆಯ್ತು. 75 ಅನ್ನೋದೊಂದು ದೊಡ್ಡ ನಂಬರ್ ಅಲ್ವಾ. ಇನ್ನು ಮುಂದೆ ಅವ್ರು ಏನು ಮಾಡ್ತಾರೆ ಹಾಗಾದ್ರೆ, ಮುಂದಿನ ಜರ್ನಿ ಹೇಗಿರುತ್ತೆ ಅಂದ್ರೆ ಅಲ್ಲೇ ಬರ್ತಾ ಇರೋದು ಅತ್ಯಂತ ಮಹತ್ವದ ವಿಚಾರ. ಮಾರ್ಚ್ 5ಕ್ಕೆ ಗುರುವಾರ ಮಾರ್ಚ್ 5 ಅವರು ರಾಜ್ಯಸಭೆಗೆ ನಾಮಿನೇಷನ್ ಪೇಪರ್ಸ್ ಅನ್ನ ಹಾಕ್ತಾ ಇದ್ದಾರೆ. ಸೊ ನಿತೀಶ್ ಕುಮಾರ್ ಡೆಲ್ಲಿ ರಾಜಕಾರಣಕ್ಕೆ ಶಿಫ್ಟ್ ಆಗ್ತಿದ್ದಾರೆ ಅನ್ನೋದೇ ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಅವರ ಬದಲಾಗಿ ಅವರ ಮಗ ನಿತೀಶ್ ಕುಮಾರ್ ಅವರ ಮಗ ನಿಶಾಂತ್ ಕುಮಾರ್ ಅವರು ಈಗ ಬಿಹಾರದಲ್ಲಿ JDU ಮುಖವಾಗಲಿದ್ದಾರೆ. ಬಿಹಾರದಲ್ಲಿ JDU ಹೊಸ ಆಯಾಮ ಒಂದು ತೆರೆದುಕೊಳ್ತಿದೆ. ನಿಶಾಂತ್ ಕುಮಾರ್ ಅವ್ರಿಗೆ ಪಟ್ಟಾಭಿಷೇಕ ಆಗತ್ತೆ. CM ಆಗಲ್ಲ, DCM ಆಗಿ. ಸೊ ಮತ್ತೊಂದು ರಾಜ್ಯದಲ್ಲಿ ಬಿಜೆಪಿಯ ಮುಖ್ಯಮಂತ್ರಿ ಆಗಮನ ಆಗ್ತಿದೆ ಅನ್ನೋದೇ ಬ್ರೇಕಿಂಗ್ ನ್ಯೂಸ್. ನಿತೀಶ್ ಕುಮಾರ್ ಅವರು ಬಿಟ್ಟುಕೊಡ್ತಿದ್ದಾರೆ ಈಗ ಬಿಜೆಪಿಗೆ ಅನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ನಿಶಾಂತ್ ಕುಮಾರ್ ಅವ್ರಿಗೆ DCM ಮತ್ತು ಪಕ್ಷದ ಒಳಗಡೆ ಅತ್ಯಂತ ಪ್ರಮುಖ ಸ್ಥಾನವನ್ನ, NDA ಒಳಗಡೆ ಅತ್ಯಂತ ಪ್ರಮುಖ ಜವಾಬ್ದಾರಿಯನ್ನ ಕೊಡಲಾಗ್ತಾ ಇದೆ. ನಿಶಾಂತ್ ಕುಮಾರ್ ಅವರ ಎಂಟ್ರಿ ಈಗ ಅಧಿಕೃತವಾಗಿ ಆಗ್ತಾ ಇದೆ. ಇದುವರೆಗೆ ನಿತೀಶ್ ಕುಮಾರ್ ಅವರು ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿರ್ಲಿಲ್ಲ. ಬಿಹಾರದಲ್ಲಿ RJD ಲಾಲು ಪ್ರಸಾದ್ ಫ್ಯಾಮಿಲಿ ಯಾಕೆ ಟಾರ್ಗೆಟ್ ಆಯ್ತು ಅಂದ್ರೆ ಅದೇ ಕುಟುಂಬ ರಾಜಕಾರಣ. ಕುಟುಂಬಕ್ಕಾಗಿ ರಾಜ್ಯವನ್ನೇ ಒತ್ತೆ ಇಟ್ರು, ಕುಟುಂಬಕ್ಕಾಗಿ ಸಿಕ್ಕಿದ್ದನ್ನೆಲ್ಲ ಮೇಯ್ದ್ರು ಅನ್ನೋದೇ ಅಲ್ವಾ ಲಾಲು ಪ್ರಸಾದ್ ಇಡೀ ಸಾಮ್ರಾಜ್ಯ ಪತನಕ್ಕೆ ಕಾರಣವಾದಂತಹ ವಿಷಯ. ಆದ್ರೆ ಈಗ ಕಾಂಗ್ರೆಸ್ ಮತ್ತೆ RJDಗೆ ಭರ್ಜರಿ ಅಸ್ತ್ರ ಸಿಕ್ತಿದೆ. ನಿತೀಶ್ ಕುಮಾರ್ ಅವರು ಅದೇ ಕುಟುಂಬ ರಾಜಕಾರಣ ಮೊರೆ ಹೋಗ್ತಿದ್ದಾರೆ ಮತ್ತು ಯಾವುದನ್ನ ಟೀಕಿಸಿದ್ರೋ ಅದನ್ನೇ ಅಪ್ಪಿಕೊಳ್ತಾ ಇದೆ ಬಿಜೆಪಿ ಅಂತ ಟೀಕೆ ವ್ಯಕ್ತವಾಗ್ತಾ ಇದೆ. ಆದ್ರೆ ಈಗ ನಿತೀಶ್ ಕುಮಾರ್ ಅವರು ಬ್ಯಾಕ್ ಸೀಟ್ ತಗೊಳ್ತಿದ್ದಾರೆ. ಹಂಗಂತ ಅವರೇನು ಮೂಲೆ ಗುಂಪಾಗ್ತಿಲ್ಲ. ರಾಜ್ಯಸಭೆಗೆ ಹೋಗ್ತಿದ್ದಾರೆ ಅಂದ್ರೆ ಅರ್ಥ ಕೇಂದ್ರ ಮಂತ್ರಿ ಆಗಬಹುದು. ಬಹುತೇಕ ಒಂದು ಸ್ಟ್ರಾಂಗ್ ಆಗಿರೋ ಖಾತೆಯನ್ನು ಕೊಡಬಹುದು, ಇಲ್ಲ ಮುತ್ಸದ್ದಿಯಾಗಿ ಅವರು ಸಲಹೆ ಕೊಡುವಂತ ಸೀಟಲ್ಲಿ ಕೂರಬಹುದು. ನಿತೀಶ್ ಕುಮಾರ್ ಅವರ ಮುಖವನ್ನ ತೋರಿಸಿಯೇ ಈ ಚುನಾವಣೆಯಲ್ಲಿ ಡಬಲ್ ಸೆಂಚುರಿ ಬಾರಿಸಿದ್ರು ಮೋದಿ. ನಿತೀಶ್ ಕುಮಾರ್ ಅವ್ರ ಇಮೇಜ್ ಹೆಂಗಿತ್ತು ಈ ಚುನಾವಣೆಗೆ ಹೋಗೋಕ್ಕಿಂತ ಮುಂಚೆ ನೆನಪು ಮಾಡ್ಕೊಂಡ್ರೆ, ಅವ್ರ ಕಿವಿ ಕೇಳಲ್ಲ, ಮರುವು, ವಯಸ್ಸಾಗ್ಬಿಟ್ಟಿದೆ. ನಿತೀಶ್ ಕುಮಾರ್ಗೆ ಪಕ್ಷದಲ್ಲೇ ಬೆಂಬಲ ಇಲ್ಲ. ನಿತೀಶ್ ಕುಮಾರಿಂದಾಗಿ JDU ವೀಕ್ ಆಗಿದೆಯಾ, NDAನೇ ವೀಕ್ ಆಗ್ಬಿಡ್ತಾ, ಬಿಜೆಪಿಗೂ ಹೊರೆಯಾಗತ್ತಾ ಅನ್ನೋ ತರ ಆರಂಭದಲ್ಲಿದ್ದಿದ್ದು ಇಮೇಜು. ಆಮೇಲೆ ಎಲೆಕ್ಷನ್ ಆಸುಪಾಸಲ್ಲಿ ಹೆಂಗಾಯ್ತು ಅಂದ್ರೆ ನಿತೀಶ್ ಮತ್ತೆ ನವ ತರುಣನಂತೆ ಪುಟಿದೆದ್ರು. ಆ ರೀತಿಯಲ್ಲಿ ಅವ್ರಿಗೆ ಕ್ರೇಜ್ ಬಂದ್ಬಿಡ್ತು, ಯಾರೂ ಊಹಿಸಿರ್ಲಿಲ್ಲ. ಅದರಲ್ಲೂ 10,000 ರೂಪಾಯಿ ಸ್ಕೀಮು ಮಹಿಳೆಯರ ಅಕೌಂಟ್ಗೆ ಬಿತ್ತು. ನರೇಂದ್ರ ಮೋದಿ ಅವರು ನಿತೀಶ್ ಕುಮಾರ್ಗೆ ಯಾವ ರೀತಿ ಬಲ ತುಂಬಿದ್ರು ಅಂದ್ರೆ ಬಿಹಾರದ ಚಿತ್ರಣವೇ ಚೇಂಜ್ ಆಗ್ಬಿಡ್ತು. ಆ ರೀತಿ ಬ್ಯಾಕ್ ಟು ಬ್ಯಾಕ್ ರ್ಯಾಲಿಗಳು, ನಿತೀಶ್ ಪರವಾಗಿ ಬಿಜೆಪಿ ನಿಂತ ರೀತಿ ಖಂಡಿತ ಈ ಸಲ JDUಗೆ ಕಮ್ ಬ್ಯಾಕ್ಗೆ ಕಾರಣ ಆಯ್ತು. ಈ ಸಲ ಆಡಳಿತ ವಿರೋಧಿಯಲ್ಲೇ ಇತ್ತು. ಜಾಬ್ ಕ್ರಿಯೇಷನ್ನು ಮತ್ತೊಂದು ಅಂದ್ಕೊಂಡು ಸಿಕ್ಕಾಪಟ್ಟೆ
ಸೆಟ್ ಬ್ಯಾಕ್ ಆಗಿತ್ತು. ಇನ್ಫ್ಯಾಕ್ಟ್ ನಿತೀಶ್ ಕುಮಾರ್ ಅವ್ರಿಗೆ ತೇಜಸ್ವಿ ಯಾದವ್ ಪರ ಅಲೆ ಇತ್ತು, ಎಲ್ಲ ಉಲ್ಟಾ ಮಾಡಿಬಿಟ್ಟಿದ್ದು ಬೇರೆ ಯಾವುದು ಅಲ್ಲ, ಮೋದಿ ವೇವ್ ಅನ್ನೋದು ಅಲ್ಲಿ ಅಕ್ಷರಶಃ ಪ್ರೂವ್ ಆಗಿರುವಂತಹ ಸತ್ಯ. ಸೊ ನಿತೀಶ್ ಕುಮಾರ್ ಅವ್ರು ನಾವು ನೆನಪು ಮಾಡ್ಕೊಳ್ಬೋದು, ಮತ್ತವ್ರಿಗೆ CM ಕೊಟ್ಟಾಗ BJP ಭರ್ಜರಿ ವಿಜಯ್, ಡಬಲ್ ಸೆಂಚುರಿಯಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ BJP ಬಂದರೂ ಕೂಡ ನಿತೀಶ್ಗೆ CM ಪಟ್ಟವನ್ನು ಕಟ್ತಾರೆ. ಭಾವುಕರಾಗ್ಬಿಡ್ತಾರೆ ನಿತೀಶ್ ಕುಮಾರ್ ಅವರು. ನರೇಂದ್ರ ಮೋದಿ ಅವರು ಇನ್ನೇನು ಫ್ಲೈಟ್ ಏರುವಾಗ ಕಾಲಿಗೆ ಬೀಳೋಕೆ ಹೋಗ್ತಾರೆ, ಬಿಗಿದಪ್ಪಿಕೊಳ್ತಾರೆ ಮೋದಿ ಅವರು. ಅಂದರೆ ಒಂದು ಕೃತಜ್ಞತಾ ಭಾವ ಕಾಣಿಸುತ್ತೆ, ಓಪನ್ ಆಗಿ ಅವರು ತೋರಿಸೇ ಬಿಟ್ರು ಅದನ್ನು ತಡ್ಕೊಳ್ಳೋದಕ್ಕಾಗ್ರೆ. ಸೊ ನಿತೀಶ್ ಕುಮಾರ್ ಅವರದ್ದು ಗ್ರೇಸ್ಫುಲ್ ಆಗಿ ಎಕ್ಸಿಟ್ ಬಿಹಾರ್ ಪಾಲಿಟಿಕ್ಸಿಂದ, ಅಂದರೆ ಆಡಳಿತದ ದೊಡ್ಡ ಕುರ್ಚಿಯಿಂದ ಅನ್ನೋದನ್ನು ನೋಡಬಹುದು. ಈಗಲೂ ಮೇಜರ್ ಆಗಿರೋ ರೋಲ್ ಅಂತೂ ಕೊಡ್ತಾರೆ ಅವ್ರಿಗೆ, ಯಾಕಂದರೆ ಬಿಹಾರ ರಾಜಕಾರಣದ ಸಂಪೂರ್ಣ ಚಿತ್ರಣ ಬದಲಾಗ್ತಿರುವ ಹೊಸದೊಂದು ಅಧ್ಯಾಯ ಆರಂಭ ಆಗ್ತಿದೆ ಅನ್ನೋ ಥರ ಕಾಣಿಸ್ತಿದೆಯಲ್ವಾ. JDUಗೆ ಹೊಡೆತ ಆಗಬಾರ್ದು. ಸೊ ಅವರ ಮಗನಿಗೆ DCM ಕೊಟ್ಟು ನಿತೀಶ್ ಕುಮಾರ್ ಅವರು ರಾಜ್ಯಸಭೆಗೆ ಕರ್ಕೊಂಡು ದೊಡ್ಡ ಖಾತೆಯನ್ನು ಕೊಡಬಹುದು. ನಿತೀಶ್ ಕುಮಾರ್ ಅವ್ರಿಗೂ ಒಂದು ಕೃತಜ್ಞತೆ ಇದೆ, ಯಾಕಂದರೆ ಕಳೆದ ಬಾರಿ ಕೂಡ ಅವರು BJP ಜಾಸ್ತಿ ಸೀಟ್ಸ್ ಬಂದ್ರೂ ಇವ್ರಿಗೆ CM ಬಿಟ್ಕೊಟ್ರು. BJPಯಲ್ಲಿ ಎಷ್ಟೆಲ್ಲ ಅಸಮಾಧಾನ ಇತ್ತು, ಆದರೆ ಹೈಕಮಾಂಡ್ ಅದಕ್ಕೆ ಮಣೆ ಹಾಕಲಿಲ್ಲ, ನಿತೀಶ್ ಕುಮಾರೇ CM ಅಂತ ಮಾಡಿದ್ರು. ಆಮೇಲೆ ಉಲ್ಟಾ ಹೊಡೆದು ಕೈ ಕೊಟ್ಟು ಪಕ್ಕಕ್ಕೆ ಹಾರಿದ್ರು, ಮತ್ತು ವಾಪಸ್ ಬಂದರು, ಏನೇನೆಲ್ಲ ಆಯಿತು. ಅಷ್ಟಾದ ಮೇಲೂ ಮತ್ತೆ ಸಲ BJP ಭರ್ಜರಿ ವಿಜಯದ ಬಳಿಕವೂ ನಿತೀಶ್ ಕುಮಾರ್ ಮುಖವನ್ನೇ ಹಿಡ್ಕೊಂಡು BJP ನಾವು ಅವ್ರಿಗೆ ಅನ್ಯಾಯ ಮಾಡಲ್ಲ, ಕೈ ಬಿಡಲ್ಲ ಅನ್ನೋ ರೀತಿ ಕೊಟ್ಟ ಮಾತನ್ನು ಉಳಿಸ್ಕೊಂಡ್ರು. ಅಂದರೆ ಮಿತ್ರರನ್ನು ನಾವು ಯಾವತ್ತೂ ಕೈ ಬಿಡಲ್ಲ, ಅದು ಮೇಲ್ಗಡೆ ಕೇಂದ್ರದಲ್ಲಿ NDAಗೂ ಮೆಸೇಜು. ಯಾವುದೇ ಕಾರಣಕ್ಕೂ BJP ಸ್ಟ್ರಾಂಗ್ ಇರಲಿ ಅಥವಾ BJP ಈಕ್ವಲ್ ಆಗಿರಲಿ, ನಾವು ಮಿತ್ರರನ್ನು ಕೈ ಬಿಡಲ್ಲ, ಕೊಟ್ಟ ಮಾತು ಉಳಿಸ್ಕೊಳ್ತೀವಿ, ಯಾಕೆ ನಾವು ಭಿನ್ನ ಅನ್ನೋ ಒಂದು ಸಂದೇಶ ಆ ಮೂಲಕ ಕೊಟ್ಟಿದ್ದಾಯಿತು. ಈಗ ಕೆಲವು ತಿಂಗಳುಗಳ ಬಳಿಕ ನಿತೀಶ್ ಕುಮಾರ್ ಅವರು ಇಷ್ಟು ವಯಸ್ಸು ಆಗಿದೆ, ಎಲ್ಲ ಅಧಿಕಾರ ಅನುಭವಿಸಾಗಿದೆ, ಗ್ರೇಸ್ಫುಲ್ ಆಗಿ ಎಕ್ಸಿಟ್ ಆಗದಂಗೂ ಆಯಿತು ಬೇರೆ ಅವಕಾಶವನ್ನು ತಗೊಂಡು. ನಿತೀಶ್ ಕುಮಾರ್ ಪುತ್ರನ ರಾಜಕೀಯ ಎಂಟ್ರಿಗೆ ಭರ್ಜರಿ ಅವಕಾಶ ಬರ್ತಿದ್ದಂಗೆ DCM ಭರ್ಜರಿ ಅವಕಾಶವೂ ಆಯಿತು. ಹಾಗಾಗಿ BJPಗೆ ದಾರಿ ಮಾಡಿಕೊಡ್ತಿದ್ದಾರೆ. ಫಸ್ಟ್ ಟೈಮ್ ಬಿಹಾರದಲ್ಲಿ BJP CM ಬರ್ತಿದ್ದಾರೆ. ಸಾಮ್ರಾಟ್ ಚೌಧರಿ ಆಗಬಹುದು ಬಹುಶಃ. ಸಾಮ್ರಾಟ್ ಚೌಧರಿ ಇಲ್ಲ ನಿತ್ಯಾನಂದ್ ರಾಜ್ ಅವರ ಹೆಸರು ಈಗ ಅಂದರೆ BJP ಟಾಪ್ ಲೀಡರ್ಸ್ ಅಂತ ಅಲ್ಲಿ ಕಾಣಿಸ್ತಿರೋದು. ನಿತೀಶ್ ಜಾಗವನ್ನು ಅವರು ಅಲಂಕರಿಸ್ತಾರೆ. ಸಾಮ್ರಾಟ್ ಚೌಧರಿ ಹೆಸರೆಲ್ಲ ತುಂಬ ಸ್ಟ್ರಾಂಗ್ ಆಗೇ ಇತ್ತು, ಬಹುತೇಕ ಅವ್ರು ಆಗಬಹುದು ಅಂತ ಅನ್ಸುತ್ತೆ. ಇಬ್ಬರಲ್ಲೊಬ್ರು ನಿತ್ಯಾನಂದ ರಾಜ್ ಅವರು ಕೂಡ ರೇಸಲ್ಲಿದ್ದಾರೆ. 2025 ಚುನಾವಣೆಯಲ್ಲಿ ಇದು ಎಕ್ಸ್ಪೆಕ್ಟೆಡ್ ಆಗಿತ್ತು. ಬಹುತೇಕ ನಿತೀಶ್ ಕುಮಾರ್ ಅವ್ರಿಗೆ CM ಕೊಡಲ್ವೇನೋ ಅಂತಾನೆ ಅಂದ್ಕೊಂಡಿದ್ರು. ಆಮೇಲೆ ಅಂಥ ಒಂದು ಭರ್ಜರಿ ಕಮ್ ಬ್ಯಾಕ್ ಆಯಿತು. NDA ಯಾವ ಥರ ಗೆಲುವು, ಅದು ಡಬಲ್ ಸೆಂಚುರಿ ಬಾರಿಸಿದ್ದಾಯ್ತು 202. ಅಂತಹ ಗೆಲುವು ಅದು ನಿತೀಶ್ ಕುಮಾರ್ ಅವ್ರಿಗೂ ಕ್ರೆಡಿಟ್ ಹೋಯ್ತು. ನಿತೀಶ್ ಕುಮಾರ್ ಅವರು ಕೂಡ ಹಾರ್ಡ್ ವರ್ಕ್ ಮಾಡಿದ್ರು, ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ರು. ಅವ್ರ ವಯಸ್ಸಿಗೆ ಮೀರಿದ ಹಾರ್ಡ್ ವರ್ಕನ್ನು BJP ಜೊತೆಗೆ ನರೇಂದ್ರ ಮೋದಿ ಅವ್ರ ಜೊತೆಗೆ ಹೆಜ್ಜೆ ಹಾಕ್ತಾ ಮಾಡಿದ್ರು. ಸೊ ಆ ಹೊತ್ತಲ್ಲಿ ಅವ್ರನ್ನ ಬಿಟ್ಕೊಡೋದಕ್ಕೆ ಮನಸ್ಸಾಗಲಿಲ್ಲ BJP ಹೈಕಮಾಂಡ್. ಇದ್ಯಾಕೋ ಸರಿ ಕಾಣಿಸ್ತಿಲ್ಲ, ಈ ಹೊತ್ತಲ್ಲಿ ನಿತೀಶ್ ಕುಮಾರ್ ಅವರೇ CM ಆಗಲಿ, ಕೆಲವು ತಿಂಗಳುಗಳ ಬಳಿಕ BJPಗೆ ಬಿಟ್ಕೊಡೋ ರೀತಿಯಲ್ಲಿ ಮಾತುಕತೆ ಆಗಿತ್ತು ಅಂತಾನೆ ಈಗ ಅನಿಸ್ತಾ ಇದೆ ಈ ಬೆಳವಣಿಗೆ ನೋಡಿದ್ರೆ. ಸೊ ಮಾರ್ಚ್ 15ರಷ್ಟೊತ್ತಿಗೆ ನಿತೀಶ್ ಕುಮಾರ್ ಅವರು ರಾಜೀನಾಮೆ ಆಗಿ BJP CM ಪ್ರಮಾಣ ವಚನ ಆಗೋದು ಖಚಿತ ಆಗ್ತಿದೆ. 5ನೇ ತಾರೀಕು ರಾಜ್ಯಸಭೆಗೆ ನಾಮಿನೇಷನ್ ಪೇಪರ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಬಿಹಾರ ರಾಜಕಾರಣದಲ್ಲಿ ಹೊಸದೊಂದು ಅಧ್ಯಾಯ ಶುರುವಾಗ್ತಾ ಇದೆ. ಈಗ BJP ಕಡೆಗೂ ಮೈತ್ರಿ ಮಾಡಿಕೊಂಡು JDUಗಿಂತಲೂ ಸ್ಟ್ರಾಂಗ್ ಆಗಿ ಈಗ ಸ್ವತಂತ್ರವಾಗಿ ತನ್ನ ಮುಖ್ಯಮಂತ್ರಿಯನ್ನ ಮೊಟ್ಟ ಮೊದಲ ಬಾರಿಗೆ ಕಾಣುವಂತಾಗಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.